Welcome to my channel. Today we discuss instrument transformers. What is instrument transformers? What are the types of instrument transformers? And what principle these instrument transformers are work? First we understand about necessity of instrument transformers. So these transformers normally conjunction with measuring instruments. That's why this instrument, this transformers is called instrument transformers. ಏನಪ್ಪಾ ಅಂದ್ರೆ ಈ ಟ್ರಾನ್ಸ್ಫಾರ್ಮರ್ ಗಳ ಸಹಯೋಗದಿಂದ ನಾವೇನ್ ಮಾಡ್ತೀವಿ, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಗಳನ್ನ ಕನೆಕ್ಟ್ ಮಾಡ್ತೀವಿ. ಸೊ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅನ್ನ ಕನೆಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಹಾಗಾಗಿ ಈ ಒಂದು ಟ್ರಾನ್ಸ್ಫಾರ್ಮರ್ ಗಳನ್ನ ನಾವು ಏನಂತ ಕರಿತೀವಿ, ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಕರಿತೀವಿ. ಹಾಗಾದ್ರೆ ವೇರ್ ದಿಸ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್? So for example, here this is also one of the line conductor. That line conductor means ST lines in a substation ಆಗಿರಬಹುದು, main station ಆಗಿರಬಹುದು. Main station means generating station ನಲ್ಲಿ very high current or huge current ಅನ್ನ ಅಥವಾ huge voltage ಅನ್ನ ನಾವು ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಸೊ ದಟ್ ವೋಲ್ಟೇಜ್ ಅನ್ನ ಅಥವಾ ದಟ್ ಕರೆಂಟ್ ಅನ್ನ ನಾವು ಡೈರೆಕ್ಟ್ ಆಗಿ ನಾರ್ಮಲ್ ಮೀಟರ್ ಮುಖಾಂತರ ನಾವು ಕಂಡುಹಿಡಿಯಲಿಕ್ಕೆ ಆಗಲ್ಲ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ನಾರ್ಮಲ್ ಮೀಟರ್. ಇನ್ ದಿಸ್ ಮೀಟರ್ ನ ಯೂಸ್ ಮಾಡಿಕೊಂಡು ದಟ್ ಟೈಪ್ ಆಫ್ ಐದರ್ ಇಟ್ ಮೇ ಬಿ 11 kV ವೋಲ್ಟೇಜ್ ಅನ್ನು ಕಂಡುಹಿಡಿಯಲಿಕ್ಕಾಗಲ್ಲ, ಅಥವಾ ಇಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ ಹೆಚ್ಚು ಕಡಿಮೆ ನಮಗೆ 600 ಆಂಪಿಯರ್ಸ್, 5000 ಆಂಪಿಯರ್ಸ್, 10,000 ಆಂಪಿಯರ್ಸ್ ಇಷ್ಟು ಕರೆಂಟ್ ಫ್ಲೋ ಆಗ್ತದೆ. ಬಟ್ ದಟ್ ಟೈಪ್ ಆಫ್ ಕರೆಂಟ್ ಕೆನಾಟ್ ಬಿ ಮೆಜರ್ಡ್ ಡೈರೆಕ್ಟ್ಲಿ ವಿತ್ ದಿಸ್ ಇನ್ಸ್ಟ್ರೂಮೆಂಟ್. ಈ ಒಂದು ಇನ್ಸ್ಟ್ರೂಮೆಂಟ್ ಸಹಾಯದಿಂದ ಕಂಡುಹಿಡಿಯಲಿಕ್ಕೆ ಆಗಲ್ಲ. ಸೊ ಇಫ್ ವಿ ಹ್ಯಾವ್ ಟು ಮೆಜರ್ that type of current, that type of voltage we can use in this ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು one of the current coil ಅಂತ ಇರುತ್ತೆ ಅಥವಾ potential coil ಅಂತ ಇರುತ್ತೆ. that size is normally very high. ಆ huge size ಇನ್ಸ್ಟ್ರೂಮೆಂಟ್ ಅನ್ನು ಅಲ್ಲಿ ಬಳಸಬೇಕಾಗುತ್ತೆ. That is why we should be that current or that voltage must be stepping down. ಆ ಒಂದು ವೋಲ್ಟೇಜ್ ಅನ್ನ ನಾವೇನ್ ಮಾಡಬೇಕಾಗುತ್ತೆ, ಸ್ಟೆಪಿಂಗ್ ಡೌನ್, ಅಥವಾ ಕರೆಂಟ್ ಹೈಯರ್ ಕರೆಂಟ್ ಅನ್ನು ಏನ್ ಮಾಡಬೇಕಾಗುತ್ತೆ ನಾವು, ಸ್ಟೆಪಿಂಗ್ ಡೌನ್. ಸೊ ದೆನ್ ವೆನ್ ಈಸಿಲಿ ವಿ ಕ್ಯಾನ್ ಮೆಜರ್ ದ ವಾಟ್, ಐದರ್ ಇಟ್ ಮೇ ಬಿ ಹೈಯರ್ ವೋಲ್ಟೇಜ್ ಆರ್ ಹೈಯರ್ ಕರೆಂಟ್ ಬೈ ಯೂಸಿಂಗ್ ದಿಸ್ ಇನ್ಸ್ಟ್ರೂಮೆಂಟ್ transformers. Okay, so these instrument transformers normally there are two types. So one is called current transformers and second one is potential transformers. So this current transformers means in which where we have to measure the current in by using the transformer. That's why that type of transformer is called current transformer. In simple ಆಗಿ ನಾವು CT ಅಂತ ಮೆನ್ಷನ್ ಮಾಡ್ತೀವಿ. Then potential transformer means where we have to measure the higher voltage by using the transformer. That transformer is called potential transformer. That is also called PT ಅಂತ ಕರಿತೀವಿ. Okay, so these instrument transformer further classification ಮಾಡಿದೀವಿ. ಹೇಗೆ ಓನ್ಲಿ ಟು ಮೆಜರಿಂಗ್ ಪರ್ಪಸ್ ಈಗ ಬಳಸ್ತಕ್ಕಂಥ ಟ್ರಾನ್ಸ್ಫಾರ್ಮರೇ ಬೇರೆ. ಸೊ ಅದಕ್ಕೆ ನಾವು ವೆರಿ ಹೈ ಅಕ್ಯುರೇಸಿ ಇರಬೇಕಾಗುತ್ತೆ. ಅಕ್ಯುರೇಸಿ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಟಾಲರೆನ್ಸ್ ಪ್ಲಸ್ ಆರ್ ಮೈನಸ್ 0.1, 0.2, 0.3, 1 amps ಆರ್ 5 volt. ಸೊ ಈ ರೀತಿ ನಾವೇನ್ ಮಾಡಬಹುದು, ಅಕ್ಯುರೇಸಿ ಹೇಳ್ತೀವಿ. ಸೊ ಅದೇ ರೀತಿನೇ ಇನ್ನು ಕಂಟ್ರೋಲ್ ರಿಲೇ ಆರ್ ಸರ್ಕ್ಯೂಟ್ ಬ್ರೇಕರ್ ಆಪರೇಟ್ ಆಗಬೇಕಾದ್ರೆ ಅದು ಮ್ಯಾಕ್ಸಿಮಮ್ ಅಕ್ಯುರೇಸಿ ಇದ್ರೆ ಸಾಕು. ಹಾಗಾಗಿ ಕಂಟ್ರೋಲ್ ರಿಲೇಗೂ ಕೂಡ ಅಥವಾ ಸರ್ಕ್ಯೂಟ್ ಬ್ರೇಕರ್ ಅನ್ನು ಕೂಡ ಆಪರೇಟ್ ಮಾಡಬೇಕಾದ್ರೂ ಕೂಡ ನಾವು ಯಾವ ಸಹಾಯದಿಂದ ನಾವು ಮಾಡಬಹುದು, ಐದರ್ ಇಟ್ ಮೇ ಬಿ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್. ಓಕೆ, ಎನಿವೇ ದಿಸ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಮ್ಯೂಚುವಲ್ ಇಂಡಕ್ಷನ್ ಮೀನ್ಸ್ ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಯಾವ ಒಂದು ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗುತ್ತೆ, ದಟ್ ಸೇಮ್ ವೇ ದಿಸ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ ಇಸ್ ಆಲ್ಸೋ ವರ್ಕ್ಸ್. ಓಕೆ, ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ current transformers. Okay, what is current transformers?
what are the types of current transformers are used. Here there are three types of current transformer we have to see here. This is one of the wound type current transformers. So wound type transformer means it's having look like a rectangular shape, each having primary winding and secondary winding. Primary winding having more than one turns, but secondary having number of turns. Okay, primary is connected in which current we have to measure. ಯಾವ ಒಂದು ಕರೆಂಟ್ ಅನ್ನ ಮೆಜರ್ಮೆಂಟ್ ಮಾಡಬೇಕು, ಸೊ ಅದಕ್ಕೆ ನಾವೇನ್ ಮಾಡಬೇಕು, ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇದೇ ಕಂಡಕ್ಟರ್ ಒಂದು 100 ಆಂಪಿಯರ್ಸ್ ಕರೆಂಟ್ ಹೋಗ್ತಾ ಇದೆ ಅಂದ್ರೆ ಈ ಕಂಡಕ್ಟರ್ ಏನ್ ಮಾಡಬೇಕು, ಇಲ್ಲಿ ಕನೆಕ್ಟ್ ಮಾಡಬೇಕು. ಇದರ ಔಟ್ಪುಟ್ ಅನ್ನ ನಾವು ಲೋಡಿಗೆ ಕನೆಕ್ಟ್ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ಕನೆಕ್ಷನ್. ಬಟ್ ಇನ್ ಕೇಸ್ ಆಫ್ ಸೆಕೆಂಡರಿ ವೈಂಡಿಂಗ್, ಸೊ ದಟ್ ಶುಡ್ ಬಿ connect across the one of the ampere meter. So that range normally 0 to 1 amps or it may be 0 to 5 amps. So this is what full scale deflection of the current. So that ampere meter, it should be moderate size or moderate and calibrated dial irಬೇಕಾಗುತ್ತೆ. Calibrated dial means what? For example, ಇಲ್ಲಿ 1000 amps current ಹೋಗ್ತಾ ಇದೆ. So what about 1000 amps current ಪ್ರೈಮರಿ ಹೋಗ್ತಾ ಇದೆ. ಇಲ್ಲಿ ನಾವು ಯೂಸ್ ಮಾಡತಕ್ಕಂತ ಕರೆಂಟ್ ಆಂಪಿಯರ್ ಮೀಟರ್ ರೇಂಜ್ ಎಷ್ಟು? ಫಾರ್ ಎಕ್ಸಾಂಪಲ್ 0 to 5 amps ಇದೆ, 0 to 5 amps ಇದೆ. ಹಾಗಾದ್ರೆ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ 5 divided by 1000 divided by 5, nothing but we can get 200. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಇನ್ನು ಸೆಕೆಂಡರಿ ಸೈಡ್ ಅಲ್ಲಿ 1 amps ಎಷ್ಟು? 1 amps is nothing but 200 amperes. ಓಕೆ, ಅದೇ ರೀತಿನೇ 2 is nothing but 400 amperes. 3 is nothing but what? 600 amperes. 4 is nothing but 800 amperes. And 5 is nothing but 1000 amperes. Okay, ಅಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಇದೇ ಸೇಮ್ ಆಂಪಿಯರ್ ಮೀಟರ್ ಮೇಲ್ಭಾಗದಲ್ಲಿ ನಾವು ಇನ್ಸ್ಟೆಡ್ ಆಫ್ 1 amperes we should return ಹೇಗಂತ ಬರೀಬೇಕು, 200, next 400, 600, 800, 1000. ಹೀಗೆ ನಾವೇನ್ ಮಾಡಬೇಕಾಗುತ್ತೆ, ಇದೇ ಸೇಮ್ ಆಂಪಿಯರ್ ಮೀಟರ್ ನ ಯೂಸ್ ಮಾಡಿಕೊಂಡು ಮೆಜರ್ಮೆಂಟ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ವಾಟ್ ವೋಲ್ಟ್ ಟೈಪ್ ಕರೆಂಟ್ ಟ್ರಾನ್ಸ್ಫಾರ್ಮರ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಇನ್ ಕರೆಂಟ್ ಆಫ್ ದ ಪ್ರೈಮರಿ ಅಂಡ್ ಸೆಕೆಂಡರಿ ಈಸ್ ಡಿಪೆಂಡ್ಸ್ ಅಪಾನ್ ವಾಟ್ ಟರ್ನ್ಸ್. ಸೊ ಇಫ್ ದ ಟರ್ನ್ಸ್ ಈಸ್ more, current is also decreased. If the turns is less, current is very high. So we already know about what K is equal to transformation ratio is equal to V2 divided by V1, N2 divided by N1, that is also called I1 divided by I2 ಅಂತ ಕರೀತೀವಿ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ V2 ಜಾಸ್ತಿ ಆಗ್ಬೇಕಾದ್ರೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆಗ್ಬೇಕು. ಸೊ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಆಗ್ತಾ ಹೋದಂಗೆ ವೋಲ್ಟೇಜು ಕಡಿಮೆ ಆಗುತ್ತೆ, ಹೌದಾ? ಸೊ ಅದೇ ರೀತಿನೇ ಬಟ್ ಇನ್ ಕೇಸ್ ಆಫ್ ಕರೆಂಟ್ ಹಾಗಲ್ಲ, ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ಇಲ್ಲಿ ಕರೆಂಟ್ ಈಸ್ ವಿಲ್ ಬಿ ಡಿಕ್ರೀಸಸ್. ಕರೆಂಟ್ ಅನ್ನ ಜಾಸ್ತಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ನಾವಲ್ಲಿ ನಂಬರ್ ಆಫ್ ಟರ್ನ್ಸ್ ಅನ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇನ್ನು ಸೆಕೆಂಡರಿ ಸೈಡ್ಗೂ ಪ್ರೈಮರಿ ಸೈಡ್ಗೂ ಏನಾಗಿದೆ, in primary side it's having more than 1 turns, but in case of secondary side it's having more few number of turns ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೈಮರಿ ಸೈಡ್ ಅಂದ್ರೆ ಯಾವುದು, N1 ಫಾರ್ ಎಕ್ಸಾಂಪಲ್ 2 ನಂಬರ್ ಆಫ್ ಟರ್ನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೆಕೆಂಡರಿ ಸೈಡ್ ನಮಗೆ ಗೊತ್ತಿಲ್ಲ, ದಟ್ ಈಸ್ ಆಲ್ಸೋ ಕಾಲ್ಡ್ N2. ಸೊ ಆಲ್ರೆಡಿ ನಮಗೆ ಗೊತ್ತಿದೆ ಕರೆಂಟ್ ಅಂದ್ರೆ ಏನು. ಪ್ರೈಮರಿಯಲ್ಲಿ ಫಾರ್ ಎಕ್ಸಾಂಪಲ್ ಎಷ್ಟು ಹೋಗ್ತಾ ಇದೆ, 1000 amps ಕರೆಂಟ್ ಹೋಗ್ತಾ ಇದೆ, 1000 amps ಹೋಗ್ತಾ ಇದೆ. ಸೊ ಇಲ್ಲಿ
ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ನಾವು ಯೂಸ್ ಮಾಡಿರ್ತಕ್ಕಂಥ ಕರೆಂಟ್ ಆಂಪಿಯರ್ ಮೀಟರ್ ಎಷ್ಟಿದೆ 5 ಆಂಪಿಯರ್ಸ್. ಸೊ ದೆನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ N2 is equal to N2 ಅನ್ನು ಹೊರಗೆ ತಗೊಂಡಾಗ 1000 into 2 that is equal to 2000 divided by 5 ones ಅಂದ್ರೆ ಎಷ್ಟಿದೆ 400 number of turns in secondary side ಅಲ್ಲಿ ನಾವು 400 turns ಅನ್ನು ನಾವು ಓನ್ ಮಾಡಿಬಿಟ್ಟಾಗ we can directly connect to the one of the 0 to 5 ampere meter ನ ಕನೆಕ್ಟ್ ಮಾಡಬಹುದು. ಹೀಗೆ ನಾವೇನ್ ಮಾಡಬಹುದು number of turns either it may be primary side or secondary side and also we can find the even primary current ಎಷ್ಟಿದೆ secondary current ಎಷ್ಟಿದೆ ಅಂತ ನಾವು ಕೂಡ ಕಂಡುಹಿಡಿಯಬಹುದು. ಓಕೆ, so this is what wound type current transformers. Next one is ring type current transformer. So ring type, so it is look like a ring shape, so that's why that transformers is called ring type current transformer. Here this is also one of the current transformer. It's look like a ring, so it's having secondary winding. Primary winding means in which conductor current we have to measure. ಯಾವ ಕಂಡಕ್ಟರ್ ಇಂದ ಕರೆಂಟ್ ಅನ್ನ ಮೆಜರ್ಮೆಂಟ್ ಮಾಡಬೇಕು, that conductor we should be insert in a ring shape. Okay, then this coil is induces an EMF. that EMF induce ಆಗಿರತಕ್ಕಂತದ್ದನ್ನ ನಾವೇನ್ ಮಾಡಬೇಕಾಗುತ್ತೆ, one of the calibrated dial ಇರತಕ್ಕಂತ ಯಾವುದು ಆಂಪಿಯರ್ ಮೀಟರ್ ಕನೆಕ್ಟ್ ಮಾಡಬೇಕು. ಸೊ ದಿಸ್ ಆಂಪಿಯರ್ ಮೀಟರ್ ಇಟ್ ಶೋಸ್ ದ ವಾಟ್ ಅಬೌಟ್ ಕರೆಂಟ್ ಫ್ಲೋಯಿಂಗ್ ಇನ್ ವಾಟ್ ಪ್ರೈಮರಿ ಸೈಡ್ ಅಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅಂತ ಕಂಡುಹಿಡಿಯಬಹುದು. ಸೊ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಟ್ರಾನ್ಸ್ಫಾರ್ಮರ್ ನಾವೇಂತ ಕರಿತೀವಿ ರಿಂಗ್ ಟೈಪ್ ಕರೆಂಟ್ ಟ್ರಾನ್ಸ್ಫಾರ್ಮರ್. ಸೊ ಇದೇ ರೀತಿನೇ ಈ ರಿಂಗ್ ಟೈಪ್ ಇರ್ತಕ್ಕಂಥದ್ದಲ್ಲಿ ಸ್ಪ್ಲಿಟ್ ಕೋರ್ ಇರುತ್ತೆ. ಸ್ಪ್ಲಿಟ್ ಕೋರ್ ಅಂದ್ರೆ ಏನಪ್ಪಾ ಅಂದ್ರೆ ದಟ್ ಕೋರ್ ಮೇ ಬಿ ಓಪನ್ ಮಾಡ್ಕೊಂಡು ಏನ್ ಮಾಡಬಹುದು, ಫಾರ್ ಎಕ್ಸಾಂಪಲ್ ವಿತೌಟ್ ಇಂಟರಪ್ಟಿಂಗ್ ದ ಕೇಬಲ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಕಟ್ ಮಾಡಿದಂಗೆನೆ ಇಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಸೊ ಜಸ್ಟ್ ವಿ ಹ್ಯಾವ್ ಟು ಓಪನಿಂಗ್ ಅಂಡ್ ಕ್ಲೋಸಿಂಗ್, then we can observe the whatever current flowing in primary. So that will be seen in a calibrated dial. Okay, so this is also called one type of current transformer. This current transformer is also called clip-on meter or tongue tester anta karitivi. So in tongue tester, this conductor acts as a primary winding. That winding we have to name P1 and P2. So this ring shape aliರ್ತಕ್ಕಂತದ್ದಲ್ಲಿ is having number of turns. That's turns is we have to say S1 and S2. That terminals we should be connect one of the ampere meter. Okay, so this is one of the another type of current transformer. Last one is bar type current transformer. Bar type current transformer means it's look like a one of the bar. So this type of current transformer normally to used in a substation and main station and also in a generating station. That conductor normally ring ಯಾವುದು ರೌಂಡ್ ಶೇಪ್ ಇರೋದಿಲ್ಲ. ಸೊ ನಾರ್ಮಲಿ ಅಲ್ಲಿ ಯಾವ ರೀತಿ ಇರುತ್ತೆ, ಫ್ಲಾಟ್ ಇರುತ್ತೆ. ಫ್ಲಾಟ್ ಅಂದಾಗ ಇಟ್ಸ್ ಕ್ಯಾರೀಸ್ ವೆರಿ ಹ್ಯೂಜ್ ಕರೆಂಟ್, ವೆರಿ ಹೈ ಕರೆಂಟ್, ಹೆಚ್ಚು ಕಡಿಮೆ ಥೌಸಂಡ್ಸ್ ಆಫ್ ಆಂಪಿಯರ್ಗಿಂತನೂ ಜಾಸ್ತಿ ಕರೆಂಟ್ ಫ್ಲೋ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ದಟ್ ಕರೆಂಟ್ ಅನ್ನು ಕೂಡ ನಾವೇನ್ ಮಾಡಬಹುದು, ಮೆಜರ್ಮೆಂಟ್ ಮಾಡಬಹುದು ಬೈ ಯೂಸಿಂಗ್ ಒನ್ ಆಫ್ ದ ಕರೆಂಟ್ ಟ್ರಾನ್ಸ್ಫಾರ್ಮರ್. ಅಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಬಾರ್ ಮೇಲ್ಭಾಗದಲ್ಲಿ ಕೂರೋ ಹಾಗೆ ಒನ್ ಆಫ್ ದ ಕೋರ್ ಅನ್ನ ನಾವು ಡಿಸೈನ್ ಮಾಡಬೇಕು. ಆ ಕೋರ್ ಅನ್ನ ಡಿಸೈನ್ ಮಾಡಿಬಿಟ್ಟು ಸೊ ದಟ್ ಕೋರ್ ಹ್ಯಾವಿಂಗ್ ಒನ್ ಆಫ್ ದ ಸೆಕೆಂಡರಿ ವೈಂಡಿಂಗ್. ದಿಸ್ ಫ್ಲಾಟ್ ಈಸ್ ದಟ್ ಬಾರ್ ಆಲ್ಸೋ ಫ್ಲಾಟ್ ಈಸ್ ಆಕ್ಟ್ಸ್ ಆಸ್ ಎ primary winding. That name we have to show here P1 and P2. So remaining winding terminals we have to connect S1 and S2 to the ampere meter. Okay, so in this any one type of current transformer, secondary we should be earthed. ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಾರಿ
ಸೆಕೆಂಡರಿ ಸೈಡ್ ಅನ್ನ ಅರ್ಥಿಂಗ್ ಮಾಡಲೇಬೇಕು. ಇನ್ ಕೇಸ್ ಆಫ್ ಪ್ರೈಮರಿ ಡ್ರಾಸ್ ಅಬ್ನಾರ್ಮಲ್ ಕರೆಂಟ್, in that case ampere meter it will be burnt out ಆದಾಗ maximum flux induce ಆಗುತ್ತೆ. ಸೊ maximum flux induce ಆದಾಗ ಸೊ ದಿಸ್ ಸೆಕೆಂಡರಿ ಸೈಡ್ ಅಲ್ಲಿ ಹೈ ವೋಲ್ಟೇಜ್ ಇಂಡ್ಯೂಸ್ ಆಗ್ತಾ ಇರುತ್ತೆ. ದಟ್ ವೋಲ್ಟೇಜ್ ಏನಾಗಬೇಕು, ಇಟ್ ಶುಡ್ ಬಿ ಗೋಸ್ ಥ್ರೂ ದ ಒನ್ ಆಫ್ ದ ಅರ್ತ್ ಮುಖಾಂತರ ಹೋಗಬೇಕು. ಸೊ ದಟ್ ಈಸ್ ವೈ ವಿ ಶುಡ್ ಬಿ earth, well earth. So in case of if you have to touch that conductor, we may get serious shock. So ಇನ್ನೊಂದು ಪಾಯಿಂಟ್ ಬರುತ್ತೆ ಏನು, while in case of we have to remove the opened or ಓಪನ್ ಆಗಿರ್ತಕ್ಕಂಥ ಆಂಪೇರ್ ಮೀಟರ್ ನಾವು ಬರ್ನ್ ಆಗಿರ್ತಕ್ಕಂಥ ಆಂಪೇರ್ ಮೀಟರ್ ನಾವು ರೀಪ್ಲೇಸ್ಮೆಂಟ್ ಮಾಡಬೇಕು. ಸೊ ರೀಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ದಟ್ ಸೆಕೆಂಡರಿ ಸೈಡ್ ವಿ ಶುಡ್ ಬಿ ಶಾರ್ಟ್ ಸರ್ಕ್ಯೂಟ್. ಸೆಕೆಂಡರಿ ಸೈಡ್ ಅನ್ನು ಏನ್ ಮಾಡ್ಬೇಕು, ನಾವು ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡ್ಕೋಬೇಕು. ಬಿಕಾಸ್ ಆಫ್ ದಿಸ್ secondary side induces abnormal flux. Due to abnormal flux, this core is will be induced, or this secondary side induces very huge voltage or very high voltage. So that's why we should be short circuited. So then we can replace this ampere meter. ಈ ampere meter ಅನ್ನು ಏನು ಮಾಡಬೇಕು, ನಾವು replace ಮಾಡಬೇಕು. Then we can remove this short circuit. Okay, so because of in case of opened ampere meter, this core is produces very abnormal heat. Due to abnormal heat, that core it may be damaged permanently. ಏನಾಗುತ್ತೆ, ಅದು ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ವಿ ಶುಡ್ ಬಿ ಏನನ್ನ ಯಾವುದೇ ಕಾರಣಕ್ಕೂ ಓಪನ್ ಇಟ್ಕೊಂಡು ನಾವು ಏನನ್ನ ಆಂಪೇರ್ ಮೀಟರ್ ನ ರೀಪ್ಲೇಸ್ ಮಾಡಬಾರದು. ಓಕೆ, ಸೊ ಇಷ್ಟು ಏನಪ್ಪಾ ಅಂದ್ರೆ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್. ಇನ್ನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ಯಾವುದು ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.